ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಇವತ್ತು ನಮ್ಮ ಮನೆಗೆ ಫಾರ್ ದ ಫಸ್ಟ್ ಟೈಮ್ ನನ್ನ ಮಗ ಮತ್ತೆ ಸೊಸೆ ಬರ್ತಾ ಇದ್ದಾಳೆ. ಪಿಂಕಿ ನಗಿತಾಳ. ನವೀನ್ ಮತ್ತೆ ನವೀನ್ ಹೆಂಡತಿ ಇಬ್ರು ಬರ್ತಿದ್ದಾರೆ. ನಮ್ಮ ಕಡೆ ಮಡ್ಲಕ್ಕಿ ಶಾಸ್ತ್ರ ಅಂತ ಇದೆ. 2 ಟೈಮ್ಸ್ ಮದ್ವೆ ಆದ್ಮೇಲೆ ಹುಡುಗಿ ಮನೆಗೆ ಹೋಗೋದು, ನಮ್ಮ ಮನೆಗೆ ಬರೋದು, ಹುಡುಗಿ ಮನೆಗೆ ಹೋಗೋದು, ನಮ್ಮ ಮನೆಗೆ ಬರೋದು ಮಾಡ್ತಾರೆ. ಅಂಡ್ ಇವತ್ತು ಲಾಸ್ಟ್ ಡೇ ಹೋಗ್ಬಿಟ್ಟು ಹುಡುಗಿನ ಅವ್ರ ಮನೆಗೆ ಬಿಟ್ಬಿಟ್ಟು ಒಂಟಿ ಕಾಲಲ್ಲಿ ಬರಬೇಕು. ಸೊ ಆ ಶಾಸ್ತ್ರಕ್ಕೆ ನಮ್ಮ ಕಡೆಯಿಂದ ಅತ್ತೆ ಮನೆಯಲ್ಲಿ ಮಡ್ಲಕ್ಕಿ ತುಂಬಬೇಕು. ಅದಕ್ಕೆ ನಮ್ಮ ಮನೆಗೆ ಮತ್ತೆ ಸರಿತಾ ಅವ್ರ ಮನೆಗೂ ಹೋಗ್ತಾರೆ. ಅದಕ್ಕೆ ನಾವು ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಮನೆ ಪೂಜೆ ಎಲ್ಲ ಮುಗಿಸಿ ಇವಾಗ ಅವ್ರಿಗೆ ಮಡ್ಲಕ್ಕಿ ಕಟ್ಟೋದಕ್ಕೆ ಎಲ್ಲಾನು ರೆಡಿ ಮಾಡ್ತಾ ಇದ್ದೀನಿ. ಇನ್ ಮುಗಿದ್ಮೇಲೆ ಏನ್ ಶಾಸ್ತ್ರ ಪ್ರಕಾರ ಬೇಕೋ ಅದನ್ನ ಮಾತ್ರ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಅವ್ರಿಗೆ ಮಡ್ಲಕ್ಕಿ ಕಟ್ಟೋದು. ಇದ್ರ ಜೊತೆಗೆ ಒಂದು ಆರತಿ ತಟ್ಟೆ ರೆಡಿ ಮಾಡ್ಕೊಂಡ್ರೆ ಆಯ್ತು. ಸ್ಫೂರ್ತಿ ಮಾಡಿರೋ ಗುಲಾಬ್ ಜಾಮೂನ್ ಮತ್ತೆ ನೋಡ್ತಾ ಹುಡುಗಿ ಆಡಾಡಲ್ವಾ? ನಾವ್ ಆಡ್ಬೇಕು ಅಂದ್ಬಿಡ್ತಾರ ಆಮೇಲೆ, ಅದಕ್ಕೆ ನಾವ್ ಕೇಳಲ್ಲ. ನೀನು ಮತ್ತಂತ 1 ವರ್ಷಕ್ಕೆ ಅಷ್ಟೇ. ಹೋಗ್ರಿ ಹೋಗ್ರಿ ಹೋಗ್ರಿ. ತೊಳ್ಮೇಲೆ ಸರಿ ಬನ್ನಿ. ಅಯ್ಯೋ ದೃಷ್ಟಿ ಬಟ್ಟಿ ಕೊಡು ಡೈಲಿ ನೀನು ಹೆಂಡ್ತಿಕ. ನಾನು ಇಲ್ಲಿ ಬಂದ್ಮೇಲೆ ಕಲರ್ ಆಗಿರೋದತ್ತೆ. ಹೌದಾ? ಯಾರು ಹೇಳಿದ್ದು? ನವೀನಾ? ನಿನ್ ಕಲರ್ ನೋಡೋ. ಇವತ್ತು ನಾವು ಮಧುಮಕ್ಕಳನ್ನ ಕರೆಸಿ ಮನೆಗೆ ಮರುಳಿ ಮಾಡೋಣ ಅಂತ. ಸೊ ಇದು ಮಟನ್ನು ಸಾರ್ಗೆ, ಚಿಕನ್ ಬಿರಿಯಾನಿಗೆ, ಯಾಕಂದ್ರೆ ನವೀನು ಚಿಕನ್ ಬಿರಿಯಾನಿನೇ ತಿನ್ನೋದು, ಅದಕ್ಕಂತ ಅವನಂತ ಚಿಕನ್ನು, ಇದು ಕಬಾಬ್ಗೆ, ಮತ್ತೆ ಇದು ಫಿಶ್, ಇದು ಜಾಮೂನ್ ಸ್ಫೂರ್ತಿ ಸ್ಪೆಷಲ್, ಅದ್ರ ಜೊತೆಗೆ ನಾಟಿ ಕೋಳಿ ಫ್ರೈ. ಇಷ್ಟೆಲ್ಲ ತರಿಸ್ಬಿಟ್ಟು ಬೇಗ ಮಾಡೋಣ ಅಂತ ನಾನು ಸ್ಫೂರ್ತಿ ಇದ್ರು ನಿನ್ನೆ ರಾತ್ರಿಯಿಂದನೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಸಡನ್ ಆಗಿ ಪ್ರೋಗ್ರಾಮ್ ಫಿಕ್ಸ್ ಆಯಿತು. ಸೊ ಇಷ್ಟೆಲ್ಲ ಮಾಡಿಕೊಂಡು ಇವಾಗ ಮಾಡ್ತಾ ಇದ್ದೀವಿ. ಅವ್ರೊಂದು 11:30 ಹಂಗೆ ಬರ್ತಾರೆ. ಸೊ ಅಡುಗೆ ಎಲ್ಲ ಮಾಡ್ಬಿಟ್ಟು ಮತ್ತೆ ಇವಾಗ ಎಷ್ಟು ಟೈಮ್ ಅಂತ? ಇವಾಗ 7:30ಗೆ 7:30. ಇಲ್ಲಿ ನಾವು ಮಟನ್ ಮತ್ತು ನಾಟಿ ಕೋಳಿ ಚಿಕನ್ ಎಲ್ಲ ಕುಕ್ ಮಾಡಬೇಕಿತ್ತಲ್ಲ ಮುಂಚೆನೇ, ಅದಕ್ಕೆ ಅದನ್ನೆಲ್ಲ ಕುಕ್ ಮಾಡ್ಕೊತಿದ್ವಿ ಎಲ್ಲ ದೊಡ್ಡ ಕುಕ್ಕರಲ್ಲಿ ಎಲ್ಲ ಹಾಕ್ಬಿಟ್ಟು. ಸೊ ಇದು ಬಂದುಬಿಟ್ಟು ಮಟನ್ ಸಾರು ಮಾಡೋದು ಅಂತ. ಆ್ಯಂಡ್ ಮಟನ್ ಬರೀ ದೊಡ್ಡವ್ರು ತಿನ್ನೋದು, ಮಕ್ಳು ಯಾರು ತಿನ್ನಲ್ಲ ಅಂತ ಅಂದ್ಬಿಟ್ಟು ಬರೀ ಸಾರಿಗೆ ಮಟನ್ ಎಲ್ಲ ಬೇಯಕ್ಕೆ ಹಾಕಿದ್ವಿ. ಅದಾದಮೇಲೆ ಇಲ್ಲಿ ನಾನು ಕಬಾಬ್ ಮಾಡ್ತಿದ್ದೆ. ಸೊ ಕಬಾಬ್ಗೆ ಎಲ್ಲ ಕಲಿಸ್ಕೊಂಡು ಅದಾದಮೇಲೆ ತುಂಬ ಚಿಕ್ಕದಾಗಿ ಪೀಸಸ್ ಎಲ್ಲ ಹೊಡ್ಸ್ಕೊಂಡು ಅದಕ್ಕೆ ಅಂತಲೇ ಕಬಾಬ್ಗಂತಲೇ ಸಪ್ರೇಟಾಗಿ ತೊಗೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಷನ್ಗೆ ಇಟ್ಟೆ.
ಇಲ್ಲಿ ನಾಟಿ ಕೋಳಿ ಪೆಪ್ಪರ್ ಫ್ರೈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಪೆಪ್ಪರ್ ಫ್ರೈಗೆ ಫಸ್ಟ್ ನಾಟಿ ಕೋಳಿನ ಕುಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕುಕ್ ಮಾಡ್ತಿದ್ದೀನಿ. ನಾಟಿ ಕೋಳಿ ಚಿಕ್ಕದು 2 ಬರುತ್ತಲ್ಲ ಆ ಥರ ತೊಗೊಂಡಿದ್ದು, ದೊಡ್ಡದು ಸಿಗಲ್ವಲ್ಲ ನಾಟಿ ಕೋಳಿಯಲ್ಲಿ, ಅದಕ್ಕೋಸ್ಕರ ನೋಡಿದ್ರೆ ಒಂದು ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು, ಇನ್ನೊಂದು ಸ್ವಲ್ಪ ಮೀಡಿಯಮ್ ಆಗಿ ಚೆನ್ನಾಗಿ ಬೆಂದಿತ್ತು. ಇನ್ನು ಮಟನ್ ಸಾರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಸೊ ಅದಕ್ಕೋಸ್ಕರ ಮಸಾಲೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರು ಮಮ್ಮಿ. ಆ್ಯಂಡ್ ಮಮ್ಮಿನೇ ಮಟನ್ ಸಾರು ಎಲ್ಲ ಮಾಡಿದ್ದು, ಇನ್ನು ಮಿಕ್ಕಿದ್ದೆಲ್ಲ ನಾನು ಮಾಡಿದ್ದು. ಬಟ್ ಒಂದು ರೆಸಿಪಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ, ದ್ಯಾಟ್ ಬಿಕೇಮ್ ಫ್ಲಾಪ್ ಆ್ಯಂಡ್ ಇಟ್ ವಾಸ್ ಸೋ ಬ್ಯಾಡ್. ನಂಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಡೋಕ್ಕೆ 1 ವೀಕ್ ಆಗ್ತಾ ಬಂತು. ನನಗೆ ತೊಗೊಳಕ್ಕೆ ಎಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ನಾನು ಯಾವತ್ತೂ ಆ ಥರ ರೆಸಿಪೀಸ್ನ ಫ್ಲಾಪ್ ಮಾಡೋದು ಆ ಥರ ಯಾವತ್ತೂ ಮಾಡಿಲ್ಲ ನಾನು. ನೋಡಿದ್ರೆ ಇದಾಗೋಯ್ತು. ಆ್ಯಂಡ್ ಇಲ್ಲಿ ನಾನು ಫಿಶ್ ಫ್ರೈಗೆಲ್ಲ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ಸೊ ಇಲ್ಲಿ ಬಿರಿಯಾನಿಗಂತ ಜೀರಾ ರೈಸ್ ಎಲ್ಲ ಅವತ್ತು ಬೆಳಗ್ಗೆ ತರಿಸ್ಬಿಟ್ಟು ಎಲ್ಲ ಮಾಡ್ತಿದ್ದೀವಿ. ಚಿಕ್ಕದಾಗೋಯ್ತಲ್ಲ ತಟ್ಟೆ, ಅಲ್ಲಿ ದೊಡ್ಡ ತಟ್ಟೆ ತೋರಿಸು. ಓ ಇದು ಹಂಗೆ ಇಡ್ತೀನಿ, ಹಂಗಾರೆ ಜಾಸ್ತಿ ಚಿಕ್ಕದಾಗೈತಿ, ಒಂಚೂರು ದೊಡ್ಡದು ಬೇಕು ನಮಗೆ. ಇದು ಓಕೆ, ಇದು ಓಕೆ ಓಕೆ ಇದು ಓಕೆ, ಇದು ಓಕೆ ಎಲ್ಲ ಓಕೆ. ಅದು ತೋರಿಸಿ. ಅದೇ ಸ್ಪೂನ್ಸ್ ಏನಕ್ಕೆ ಬರ್ತದೆ, ಫೋರ್ಕ್ ಸಾಕು. ಹೋಗಲ್ಲ ಡಿಸೈನ್ಸ್ ಇದು ಚೆನ್ನಾಗಿ ಡಿಸೈನ್ ಕೊಟ್ಟಾಗ ಒಂದೇ ಥರ ವಾ ಬೆಂಗಳೂರಲ್ಲಿ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ರಂತೆ, ಗೊತ್ತೇ ಇಲ್ಲ. ಇವತ್ತು ಈರುಳ್ಳಿ ಕ್ಲೀನ್ ಮಾಡಕ್ ಬಂದು ಈರುಳ್ಳಿ ಕಟ್ ಮಾಡಂದ್ರೆ ಇನ್ನು ಸಖತ್ತಾಗಿ ಮಾಡಾಕ್ತಾವ. ಹೆಂಗೆ ನಮ್ಮ ಹಿರೇಂದರ್ ಎಲ್ಲ ಮಾಡಿಬಿಟ್ಟು ಎಲ್ಲ ಒಂದು ಕಡೆ ಇಟ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ದು ಬಿರಿಯಾನಿನ. ಬಿಕಾಸ್ ಬಿರಿಯಾನಿ ಪೇಷನ್ಸಾಗಿ ಚೆನ್ನಾಗಿ ಮಾಡೋಣ ಆ್ಯಂಡ್ ಆಂಬೂರ್ ಸ್ಟೈಲ್ ಬಿರಿಯಾನಿ ಮಾಡೋಣ. ಯಾಕಂದರೆ ನಮ್ಮ ಭಾವ ಹೇಳಿದ್ರು ಬಿರಿಯಾನಿ ಆಂಬೂರ್ ಸ್ಟೈಲ್ ಇಷ್ಟ ಅಂತ ಅಂದ್ಬಿಟ್ಟು, ಸೊ ಅದಕ್ಕೆ ಅವ್ರಿಗೆ ಮತ್ತು ನವೀನ್ ಕೂಡ ಮಟನ್ ಬಿರಿಯಾನಿ ತಿನ್ನಲ್ಲ, ಅವ್ನು ಚಿಕನ್ ಬಿರಿಯಾನಿ ತಿಂತಾನೆ ಅಂದ್ಬಿಟ್ಟು ನಾನು ಪೇಷನ್ಸಾಗಿ ಮಾಡೋಣ ಅಂತಂದ್ಬಿಟ್ಟು ಲಾಸ್ಟಲ್ಲಿ ಇಟ್ಕೊಂಡಿದ್ದೆ ಬಿರಿಯಾನಿನ. ಸೊ ಇನ್ನೇನು ಬಿಸಿ ಬಿಸಿ ಸರ್ವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಬಿರಿಯಾನಿನ ರೀಹೀಟ್ ಮಾಡಿದ್ರೆ ಚೆನ್ನಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮಮ್ಮ ಈ ರೆಡ್ ಕಲರ್ ಬಿರಿಯಾನಿನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಯೂಶ್ವಲಿ ನಮ್ಮ ಮನೇಲಿ ಮಾಡೋದು ನಾಟಿ ಸ್ಟೈಲ್ ಬಿರಿಯಾನಿ ಆ ಥರದ್ದು. ಆ್ಯಂಡ್ ಯಾವಾಗಾದರೂ ಕೆಲವೊಂದು ಸತಿ ಈ ಥರ ಹೈದ್ರಾಬಾದಿ ಸ್ಟೈಲ್ ದಮ್ ಬಿರಿಯಾನಿ, ಇಲ್ಲಾಂದರೆ ಈ ಥರ ಆಂಬೂರ್ ಬಿರಿಯಾನಿ ಎಲ್ಲ ಮಾಡೋದು. ಸೊ ಅದಕ್ಕೆ ನಂಗೆ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ, ಮತ್ತು ನಾಟಿ ಸ್ಟೈಲ್ ಜಾಸ್ತಿ ಮಾಡ್ತೀವಲ್ಲ, ಸೊ ಅದಕ್ಕೆ ಅದು ನನಗೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡೋಕ್ಕೆ ಕೂಡ ಬರುತ್ತೆ. ಇಲ್ಲಿ ಏನಾಯಿತು, ಎಲ್ಲ ಸ್ಟೆಪ್ಸ್ ಪ್ರಾಪರಾಗಿ ಮಾಡಿದೆ. ರೈಸ್ ಚೆನ್ನಾಗಿ ಕುಕ್ ಆಯಿತು, ಚಿಕನ್ ಚೆನ್ನಾಗಿ ಕುಕ್ ಆಯಿತು, ಮಸಾಲ ಕುಕ್ ಆಯಿತು, ಎಲ್ಲ ಪ್ರಾಪರ್ ನೆಕ್ಸ್ಟ್ ಲೆವೆಲಲ್ಲಿ ಬಂತು. ಸ್ಮೆಲ್ ಅರೋಮ ಎಲ್ಲ ಚೆನ್ನಾಗಿತ್ತು. ಬಟ್ ಒಂದು ಫಾಲ್ಟ್ ಏನಾಯ್ತು ಅಂತಂದರೆ ಸಾಲ್ಟ್ ಜಾಸ್ತಿ ಆಗಿಬಿಟ್ಟಿದೆ. ಉಪ್ಪು ನಾನು ಯಾವಾಗ ಮಸಾಲಾಗೆ ಹಾಕಿದ್ದೀನೋ ಆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಹೆಂಗೆ ಆಯಿತು ಅಂತಂದರೆ ಯೂಶ್ವಲಿ ಇವಾಗ ಪಲಾವ್ ಥರ ಬಿರಿಯಾನಿ ಮಾಡ್ತೀವಲ್ಲ, ಸೊ ಅದಕ್ಕೆ ನಾವು ಹೇಗೆ ಉಪ್ಪೆಲ್ಲ ಹಾಕ್ಬಿಟ್ಟು ಅನ್ನ ಎಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮಾಡ್ತಿರೋ, ಸೊ ಆ ಮೆಷರ್ಮೆಂಟ್ಗೆ ನಾನು ಉಪ್ಪು ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ತಕ್ಕನಂತೆ ನಾನು ಉಪ್ಪು ಹಾಕಿಲ್ಲ. ಸೊ ಉಪ್ಪು ಹೆಂಗೆ ಹೊಡಿತಿತ್ತು ಮುಖಕ್ಕೆ ಅಂದರೆ ಒಂದು ತೂತು ತಿಂದ್ರೂ ಉಪ್ಪು ತಿಂದಂಗೆ. ಆ್ಯಂಡ್ ನನಗೆ ಅದು ಎಷ್ಟು ಬೇಜಾರಾಯಿತು ಅಂತಂದರೆ ಅಷ್ಟು ಬೇಜಾರಾಯಿತು. ಆ್ಯಂಡ್ ನಾನು ನನ್ನ ವ್ಲಾಗ್ಸಲ್ಲಿ ಇಷ್ಟು ವರ್ಷದಲ್ಲಿ ಇಷ್ಟೊಂದು ಕುಕ್ಕಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಯಾವತ್ತೂ ಆ ಥರ ನಾನು ಮಾಡೇ ಇಲ್ಲ. ಆ್ಯಂಡ್ ದಿಸ್ ವಾಸ್ ದ ವೆರಿ ಫಸ್ಟ್ ಟೈಮ್ ಐ ಡಿಡ್ ಸಮಥಿಂಗ್ ಲೈಕ್ ದಿಸ್. ರೈಸ್ ಕೂಡ ಪರ್ಫೆಕ್ಟಾಗಿ ಕುಕ್ ಆಗಿತ್ತು, ಚಿಕನ್ ಅಂತೂ ಸಾಫ್ಟಾಗಿ ಜ್ಯೂಸಿಯಾಗಿ ಆಗಿತ್ತು. ಎಲ್ಲ ಮೆಷರ್ಮೆಂಟ್ಸ್ ಪ್ರಾಪರಾಗಿ ಮಾಡಿದ್ದೆ, ಯಾವುದೋ ಒಂದು ತಪ್ಪು ಅಂತ ಹೇಳಂಗಿರಲಿಲ್ಲ, ಅಷ್ಟು ಕರೆಕ್ಟಾಗಿ ಎಲ್ಲ ಆಗಿತ್ತು. ನೋಡಿದ್ರೆ ಕೆಳಗಡೆ ಚಿಕನ್ದು ಗ್ರೇವಿ ಏನಿರುತ್ತೆ ಅದಕ್ಕೆ ಸಾಲ್ಟ್ ಜಾಸ್ತಿ ಆಗೋಯಿತು. ಆ್ಯಂಡ್ ಬಿಸಿ ಬಿಸಿ ಇದ್ದಾಗ ಮೇಲಿಂದ ರೈಸ್ ಮತ್ತು ಕೆಳಗಡೆ ಸ್ವಲ್ಪ ಗ್ರೇವಿ ಹಾಕೊಂಡು ತಿನ್ನೋಕ್ಕೆ ಚೆನ್ನಾಗಿತ್ತು. ಬಟ್ ಮಧ್ಯದಲ್ಲಿರೋ ಪೋರ್ಷನ್ನ ತಿನ್ನೋಕ್ಕೆ ಹಾಗೆಲ್ಲ ಉಪ್ಪು ಮುಖ ಕೊಡಿತಿತ್ತು. ಸೊ ದಿಸ್ ವಾಸ್ ದ ಫಾಲ್ಟ್ ದಟ್ ಐ ಡಿಡ್. ಆ್ಯಂಡ್ ಲೈಫ್ ಲೆಸನ್, ಬಿಕಾಸ್ ನನಗೆ ಯಾವತ್ತೂ ಈ ಥರ ತಪ್ಪು ಮಾಡಿಲ್ಲಲ್ಲ. ಆ್ಯಂಡ್ ಅದನ್ನು ನಾನು ತೊಗೊಳಕ್ಕೆ ಆಗ್ತಿಲ್ಲ. ಈವನ್ ನಾವು ಇಫ್ ಐ ರಿಮೆಂಬರ್ ಐ ಫೀಲ್ ವೆರಿ ಬ್ಯಾಡ್. ಸೊ ದಟ್ ಇಸ್ ಇಟ್. ಅದನ್ನೇನು ತೋರಿಸ್ಬಾರ್ದು ಅಂತಿರಲಿಲ್ಲ. ಸೊ ಎಲ್ಲ
ಹೆಂಗೆ ನಾನು ಎಷ್ಟು ಹೋಟ್ಲಿಗೆ ಹೋಗ್ಬಿಟ್ಟು ಎಷ್ಟು ಜೆನ್ಯೂನ್ ರಿವ್ಯೂ ಕೊಡ್ತೀನೋ, ಹಾನೆಸ್ಟಾಗಿ ತುಂಬ ಜನ ನಾನು ಹೋಟೆಲ್ ರೆಕಮೆಂಡ್ ಮಾಡಿರೋದು ರೆಸ್ಟೋರೆಂಟ್ಸ್ ಎಲ್ಲದಕ್ಕೂ ಹೋಗಿ ಟ್ರೈ ಮಾಡಿಬಿಟ್ಟು ನಂಗೆ ಹೇಳ್ತೀರಾ. ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗ್ ದಟ್ ಐ ಡೈಟ್. ಇಟ್ಸ್ ಓಕೆ. ಸೊ ಇವಾಗ ಇಲ್ಲಿ ಫಿಶ್ ಫ್ರೈ, ಕಬಾಬ್ ಬಿಸಿ ಬಿಸಿ ಆಗ್ತಿದ್ದೆ. ಮಟನ್ ಸಾರು ತುಂಬ ಟೇಸ್ಟಿಯಾಗಿತ್ತು. ಮತ್ತು ನಾಟಿ ಕೋಳಿ ಫ್ರೈ ಕೂಡ ಅಷ್ಟೇ ಚೆನ್ನಾಗಾಗಿತ್ತು. ರಸಮ್, ರೈಸ್ ಮತ್ತು ರೈತ ಎಲ್ಲ ಮಾಡಿದ್ವಿ. ಎಲ್ಲ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ನವೀನ್ಗೆ ಜಾಮೂನ್ ತುಂಬ ಇಷ್ಟ ಆಗಿತ್ತು ಲಾಸ್ಟ್ ಟೈಮ್ ಮಾಡಿದ್ದಾಗ. ಸೊ ಅದಕ್ಕೆ ಅವನು ನನಗೆ ಜಾಮೂನ್ ಮಾಡಿಕೊಡು ಅಂತ ಅಂದಿತ್ತು. ಅದೊಂದೇ ನವೀನ್ ಕೇಳಿದ್ದು. ಎಲ್ಲ ಚೆನ್ನಾಗಾಗಿತ್ತು. ಬಟ್ ಬಿರಿಯಾನಿ ವಾಸ್ ಅ ಫ್ಲಾಪ್. ದಟ್ ವಾಸ್ ಇಟ್. ವಾಟ್ ಟು ಡೂ ವಿತ್ ದಿಸ್? ಎಲ್ಲ ರೆಡಿ. ಅವಳಿಗೆ ಕೆಲಸ ಕೊಡ್ಬೇಕಂತೆ. ಚೆನ್ನಾಗಿದ್ಯಾ ರಿವ್ಯೂ? ಅದೇ ಅದು ಟ್ಯಾಪ್ ತಿರ್ಸ್ತಾ ಇದ್ವಿ ನೀವೆಲ್ಲರೂ. ಆಯ್ತಾ ಕೊಡ್ತೀನಿ. ಏನ್ಮಾ ನಿಂದು ಟ್ಯಾಪ್ ವಾಟರ್? ಏನ್ ಮಾತಾಡ್ತಾ ಇದ್ದೀರಾ ಹೇಳ್ರಿ, ನಾವು ಮಾತಾಡ್ತೀವಿ. ಸ್ವಲ್ಪ ಜಮ್ನ ಕಬಾಬ್ ರಿವ್ಯೂ ಕೊಡ್ತಾವಳೆ. ಕಬಾಬ್ ರಿವ್ಯೂನಾ? ಚೆನ್ನಾಯ್ತಮ್ಮ. ಹೇಳು. ಇಲ್ಲಿ ಕೆಲಸವಿದೆ, ನೀವೆಲ್ಲ ಹೊರಗೆ ಹೋಗಿ. ಚಟ್ನಿ ಕೊಡು, ದೋಸೆ ಕೊಡು. ಆಮೇಲೆ ಅಷ್ಟೇ ನಮ್ಗೆ ಆಕ್ಚುಲಿ ಫಸ್ಟ್ ಟೈಮ್ ನಾವು ಕೂತಿರೋದು ಈ ತರ ಬಂದಾಗ ಅಲ್ಲ. ಅದ್ರ ಮೇಲೆ ನಿಂತ್ಕೊಂಡು ನಾವು ಹಿಂದೆ ಹೂವನ್ನು ನಿಲ್ಸ್ಬಿಟ್ಟು ಕುಂಕುಮ ಮೆತ್ತೈತೆ. ಆ ಮಗು ನೋಡಿ ಇವಾಗ ಮಾತಾಡ್ತಾ ಇದೆ. ಅವಳಿಗೆ ಅಡ್ಜಸ್ಟ್ ಆಗ್ಬೇಕಷ್ಟೇ. ಒಂದು ಪ್ಲೇಟ್ ಇದು ಸುಣ್ಣ ಸುಣ್ಣ ಇಲ್ದಿರ ಎಳ್ಳೆ ಅಡಿಕೆ ಹಾಕೋದು ನಾವು. ಏನು ಪ್ಲಾನ್ ಇಲ್ಲ, ಸಡನ್ ಆಗಿ ಅದೇ ಬೇಜಾರಾಗ್ತದೆ. ಹೆಂಗಿತ್ತು ಊಟ ಎಲ್ಲ? ಹೆಂಗಿತ್ತು? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನೀನು ಹೇಳ್ಬೇಡ. ಇಷ್ಟ ಆದ್ರೂ ನನ್ನ ತಂಗಿ ಮಾಡಿದ್ದಲ್ಲ, ಸೊ ಚೆನ್ನಾಗಿ. ಚಿಕ್ಕಮ್ಮ ಆಮೇಲೆ
ಏನು ಮಾತಾಡಲ್ವಾ? ನಾವೇನ್ ಮಾತಾಡೋಂಗಿಲ್ಲ, ಇವ್ರು ಮಾತಾಡ್ಬೇಕು, ಗೆಸ್ಟ್ ಮಾತಾಡ್ಬೇಕು. ಮಾತಾಡ್ ಇವತ್ತು ಇವರು ಹುಡುಗಿಗೆ ಊಟ ಇಟ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ಎಲ್ಲ ಫ್ಯಾಮಿಲಿನ ಇನ್ವೈಟ್ ಮಾಡಿದ್ದಾರೆ. ತಿರ್ಗಾ ರಿಯೂನಿಯನ್ ಆಗಿದ್ದಾರೆ ಎಲ್ಲಾರು. 1, 2, 3 ಮದ್ವೆ ಸಂಭ್ರಮ ಇನ್ನೂ ನಡೀತಾ. ಅವಾಗ ಕರ್ತಿದ್ವಿ, ಅವ್ರು ಬಂದಿಲ್ಲ. ನಮ್ಮ ಅಕ್ಕ ಒಳ್ಳೆಯವರು. ರಾತ್ರಿ 9:00ವರೆಗೆ ನಾವು ಫೋನ್ ಮಾಡಿದ್ವಿ. ಪಾಪ ಬೆಳಗ್ಗೆ 11:00ವರೆಗೆ ನಾವು ಹೇಳಿದ್ರು. ಶಾರ್ಟ್ ನೋಟಿಸ್ ಅಲ್ಲಿ ಸಡನ್ ಆಗಿ ಡಿಸ್ಕಸ್. ನೀವು ಒಳ್ಳೆಯವರು, ಅವ್ರು ನಿಮ್ಕಿನ್ನ ಒಳ್ಳೆಯವರು. ಸಂಗೀತ ಅವ್ರ ಅಮ್ಮಗೆ ಥ್ಯಾಂಕ್ಸ್ ಹೇಳ್ಬೇಕು, ನವೀನ್ ಅವ್ರ ಅಮ್ಮಗಲ್ಲ. ಏನಿಲ್ಲ, ನಮಗೋಸ್ಕರ ಅವ್ರು ನನ್ನ ಕರೆಯೋಕೆ ಹೇಳಿ ನೀವು. ಸರಿ, ಅವ್ರನ್ನ ಕೇಳಿ ಏನು ಗಾಡಿ ನಾನು ಪ್ರೀತಿಗೋಸ್ಕರ